ಗೌನಹಳ್ಳಿ ಅಂತ 8 ಕಿಲೋಮೀಟರ್ ಆಗುತ್ತೆ. ಅಲ್ಲೂ ಕೂಡ ಇದೇ ತರ ಬರಗಾಲ ಐತೆ. ಈ ಒಂದ್ 2-3 ಹಳ್ಳಿ ಬಿಟ್ರೆ ಇನ್ನ ಪರವಾಗಿಲ್ಲ, ಸುತ್ತ ಎಲ್ಲ 2-3 ಹಳ್ಳಿ ಮಾತ್ರ ಅತೀವಾದ ಬರಗಾಲ ಐತೆ. ಕೊಳಾಳು, ಗೌನಹಳ್ಳಿ, ಗೋಪಾಲ್ಪುರ, ಏಸಿರಪ್ಪ. ಎಲ್ಲೂ ಬೋರಲ್ಲಿ ನೀರ್ ಬರ್ತಿಲ್ಲ. ಎಲ್ಲೂ ಬೋರಲ್ಲಿ ನೀರ್ ಬರ್ತಿಲ್ಲ. ಎಲ್ಲ ಇದೇ ತರನೇ ಎಲ್ಲ 90% ಎಲ್ಲ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಹಂಗಾಗ್ಬಿಟ್ಟು ನಾವು ಕೂಡ ಟ್ಯಾಂಕರ್ ಮುಖಾಂತರ ಕೃಷಿ ಪಡ್ಕೊಂಡು ತೋಟ ಬದುಕಿಸೋ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲಿಗೆ ಅಲ್ಲೇ ಎಷ್ಟು ದಿನದಿಂದ ಈ ತರ ನೀರ್ ಓಡಿಸ್ತೀರ? ನಾವು ಒಂದ್ ತಿಂಗಳಿಂದ ಒಂದ್ ತಿಂಗಳಿಂದ ಇಲ್ಲಿ ಎಷ್ಟು ಖರ್ಚು ಬಂದೈತೆ ಅಲ್ಲ? ಹೇಳಿದ್ನಲ್ಲ, ಒಂದ್ ಹತ್ರ ಒಂದ್ 4 ಲಕ್ಷ. 4 ಲಕ್ಷ ಆಯ್ತು. ಅಂದ್ರೆ ಇನ್ನು ಎಷ್ಟು ತಿಂಗಳು ಮಳೆ ಬರೋರ್ಗ? ಮಳೆ ಬರೋರ್ಗ ಕನಿಷ್ಠ 20 ಒಂದು ತಿಂಗಳವರೆಗೂ ನಾವು ಪ್ರಯತ್ನ ಪಡಲೇಬೇಕಾಗುತ್ತೆ. ಒಂದ್ 6 ರಿಂದ 7 ಲಕ್ಷ ಹೋಗುತ್ತೆ ಅಂತ ಕೂಡ 4 ಬೋರ್ ಹಾಕಿದ್ರೆ ಅಷ್ಟು ದುಡ್ಡು ಹೋಗುತ್ತೆ. ಹಂಗಾಗಿ ಬೋರ್ ನಮ್ಗೆ ಫಲಿತಾಂಶ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಇದ್ರಲ್ಲಿ ತೋಟ ಉಳಿಸ್ಬೋದು. ಬೋರ್ ಫೇಲ್ ಆಗೋ ಸಾಧ್ಯತೆನೂ ಜಾಸ್ತಿ. 90% ಫೇಲ್ ಆಗೋ ಸಾಧ್ಯತೆ ಜಾಸ್ತಿ ಬೋರ್ ಕೊಡ್ತೀರಿ. ಹಂಗಾಗಿ ಫೇಲ್ ಆಗೋ ಬೋರಿಗೆ ದುಡ್ಡು ಹಾಕೋದ್ಕಿಂತ ತೋಟವನ್ನ ಉಳಿಸ್ಲಿಕ್ಕೆ ಈ ತರ ಪ್ರಯತ್ನ ಮಾಡೋದು ಪ್ರತಿಯೊಬ್ಬರಿಗೂ ಸೂಕ್ತ. ಎಷ್ಟು ಅಡಿವರೆಗೂ ಕೊಡ್ಸಿದ್ರ? 1250 ಅಡಿ ಕೊಡ್ಸಿದ್ದಾರೆ. 1250 ಅಡಿ ಕೊಡ್ಸಿರೋ ನೀರಿಲ್ಲ, ಒಂದ್ ಡ್ರಾಪ್ ನೀರಿಲ್ಲ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರೋದು ಒಬ್ಬ ರೈತನ ನಿಜ ಜೀವನದ ಹೋರಾಟ. ಬೋರ್ವೆಲ್ನಲ್ಲಿ ನೀರಿಲ್ಲ, ಆದರೆ ತೋಟವನ್ನು ಉಳಿಸಿಕೊಳ್ಳಲು ಟ್ಯಾಂಕರ್ ಮೂಲಕ ನೀರನ್ನು ತರಿಸಿ ಕೃಷಿ ಹೊಂಡದಲ್ಲಿ ಹಾಕಿ ಆಮೇಲೆ ಅಡಿಕೆ ಗಿಡಗಳಿಗೆ ನೀರು ಬಿಡ್ತಾ ಇದ್ದಾರೆ. ಇದು ಕೇವಲ ಕೃಷಿಯಲ್ಲ, ಇದು ಜೀವನದ ಹೋರಾಟ. ನಮ್ಮ ರೈತನಿಗೆ ಒಂದು ಲೈಕ್ ಮಾಡಿ ಬೆಂಬಲಿಸಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನ್ನ ಹೆಸರು ಶಿವಮೂರ್ತಿ ಅಂತ. ನಂದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕೊಳಾಳ ಗ್ರಾಮ. ಹೊಳಲ್ಕೆರೆ ತಾಲೂಕಿನ ಗಡಿ ಗ್ರಾಮ ಅಂದ್ರೆ ತಪ್ಪಾಗಲ್ಲ. ನಮ್ದು ಸರಿಸುಮಾರು ಒಂದು 800 ಮನೆ ಗ್ರಾಮ. ಕನಿಷ್ಠ ಅಂದ್ರೆ ನಮ್ಮ ಊರಲ್ಲಿ ಒಂದ್ 2,500 ರಿಂದ 3,000 ಬೋರ್ವೆಲ್ ಇದಾವೆ. ಅದರಲ್ಲಿ 100 ರಿಂದ 150 ಬೋರ್ವೆಲ್ ಅಲ್ಲೂ ನೀರು ಬರ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಹಂಗಾಗಿ ಅಷ್ಟು ಜನ, ಸಾವಿರಾರು ಎಕರೆ ಅಡಿಕೆ ತೋಟ ಇರ್ತಕ್ಕಂಥ ರೈತರು ಎಲ್ರು ಕೂಡ ಟ್ಯಾಂಕರ್ ಮುಖಾಂತರ ತೋಟ ಉಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬೋರ್ವೆಲ್ ಅಂತೂ ನೀರು ಬರ್ತಾ ಇಲ್ಲ. ಕನಿಷ್ಠ 700 ರಿಂದ 1,300 ವರೆಗೂ ಕೊಡಿಸ್ತಾ ಇದಾರೆ. ಅದರಲ್ಲಿ 90 ಭಾಗ ಫೇಲ್ ಆಗುತ್ತೆ. 10% ನೀರ್ ಬಿದ್ರು ಕೂಡ 4 ದಿನ ಬಂದು 5 ದಿನ ನೀರು ಬರಲ್ಲ. ಕನಿಷ್ಠ ಅಂದ್ರೆ ಇವತ್ತು ಒಂದು ಬೋರ್ವೆಲ್ ಕೊಡ್ಲಿಕ್ಕೆ 1.5 ರಿಂದ 2 ಲಕ್ಷ ಬೇಕು ಡ್ರಿಲ್ಲಿಂಗಿಗೆ. ಮತ್ತೆ ಅದಕ್ಕೆ ಮೋಟ್ರು, ಪಂಪು, ಕೇಬಲ್ ಸ್ಟಾರ್ಟರ್ ಅಂತ ಒಂದ್ 2 ರಿಂದ 2.5 ಲಕ್ಷ ಬೇಕು ದೀಪ ನೀರ್ ಬಿದ್ದೆ. ಹಂಗಾಗಿ ಒಂದು ಬೋರ್ವೆಲ್ ಇವತ್ತು 4 ರಿಂದ 5 ಲಕ್ಷ ಬೇಕು. ಆ ಒಂದು ಬೋರ್ ಅದು ಕೂಡ ಅಷ್ಟು ಹಾಕಿದ್ರು ಕೂಡ ನೀರ್ ಬರುತ್ತೆ ಅಂತ ಒಂದು ಕಾಯಮಾತಿ ಇಲ್ಲ. ಹಂಗಾಗಿ ಒಂದು ಬೋರ್ವೆಲ್ಗೆ 5 ಲಕ್ಷ ಖರ್ಚು ಮಾಡೋದ್ಕಿಂತ ಒಂದು 3-3.5 ಲಕ್ಷ ಖರ್ಚು ಮಾಡಿ ಈ ತರ ಟ್ಯಾಂಕರ್ ಮೊರೆ ಹೋದ್ರೆ ಬೆಸ್ಟ್. ತೋಟ ನೋಡ್ಕೊಂತೆ, ನಮ್ಗೆ ಒತ್ತಡನೂ ಕಮ್ಮಿ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಆದ್ರೂ ಕೂಡ ನಾವು ಈಸಿಯಾಗಿ ಬದುಕ ಮೆಥಡ್ ಇದೆ. ನಿಮ್ಮ ವಾಲೆ ಎಷ್ಟು ಬೋರ್ ಕೊರ್ಸಿದ್ರ? ನಾವು ಈ ವರ್ಷ 4 ಕೊರ್ಸಿದ್ವಿ. ಅದರಲ್ಲಿ 3 ಆಲ್ರೆಡಿ ನಿಂತ ಇದಾವೆ. ಒಂದ್ರಲ್ಲಿ ಮಾತ್ರ 1.5 ಇಂಚ್ ಬರ್ತಾ ಇದೆ. ಈ ಕೆಲವೊಬ್ರು ಕಡೆ ಒಂದ್ 2 ಎಕರೆ 3 ಎಕರೆ ರೈತರು ಇರ್ತಾರೆ. ಅವರು ಒಂದ 10,000 ಲೀಟರ್ ಲಾರಿ, 12,000 ಲೀಟರ್ ಲಾರಿ ಕೂಡ ಸಿಗ್ತವೆ. ಅವು ಕಡಿಮೆ ಕಡಿಮೆ ರೇಟ್ ಸಿಗ್ತವೆ. 20,000 ಲೀಟರ್ ಸಿಗುತ್ತೆ. ನಾವು ತಂದಿರೋದು 30,000 ಲೀಟರ್. 30,000 ಲೀಟರ್ ಇದು ಟ್ಯಾಕ್ಟರ್ ಟ್ಯಾಂಕರ್ ಅಲ್ಲಿ 6 ಟ್ಯಾಂಕರ್ ನೀರು ಬರುತ್ತೆ. ಇದು ಇದಕ್ಕಿಂತ ನೆಕ್ಸ್ಟ್ ಸ್ವಲ್ಪ ದೊಡ್ಡದ ಒಂದು ಲಾರ್ಜೆಸ್ಟ್ ಅಂದ್ರೆ 14 ವೀಲ್, ಅದು 35,000 ಬರುತ್ತೆ. ಅದಕ್ಕಿಂತ ನೆಕ್ಸ್ಟ್ ಸೈಜ್ ಅಂದ್ರೆ ಲಾಸ್ಟ್ ಸೈಜ್ ಅಂದ್ರೆ 16 ವೀಲ್, 16 ವೀಲ್ ಗಾಡಿ 40,000 ಲೀಟರ್ ಬರುತ್ತೆ. ಅದು ಅಂದ್ರೆ ಲೇಜು ಹೈಕ್ ಆಗ್ತಾ ಹೋಗ್ತಿರುತ್ತೆ. ಸೊ ಹಂಗಾಗಿ ಒಂದ್ ಬ್ಯಾಲೆನ್ಸಿಂಗ್, ಒಂದ್ 10 ಎಕರೆ ತೋಟಪ್ಪ ಅಂದ್ರೆ ಒಂದು 12 ವೀಲ್ ಸಾಕು ಅಂತ ಅನ್ಸುತ್ತೆ ನನಗೆ. ಬೇಡ ನೀವೇ ಓನ ಮಾಡ್ಬೇಕಂತ ಕೂಡ ಒಂದು 10 ವೀಲ್ದು 20,000 ಲೀಟರ್ ನೀರಿನ ಕೆಪಾಸಿಟಿ ಇರೋದಾದ್ರು ಕೂಡ 10 ಎಕರೆ ತೋಟ ಆರಾಮ್ಸೆ ಉಳಿಸ್ಬೋದು, ಯಾವುದೇ ಬೋರ್ ಇಲ್ಲದೆ. ಬೋರಲ್ಲಿ ಒಂದು ಡ್ರಾಪ್ ಕೂಡ ನೀರು ಬರ್ತಿಲ್ಲ, 10 ಎಕರೆ ತೋಟ ಪಶ್ಚಿಮ ಅಂತಂದ್ರೆ ಕೂಡ 10 ವೀಲ್ದು 20,000 ಲೀಟರ್ದ ಗಾಡಿ ತಂದು ಪ್ರತಿದಿನ 5 ಲೋಡ್ ಹೊಡ್ಕೊಂಡ್ರೆ ಆರಾಮಾಗಿ ಅಷ್ಟು ತೋಟನ ಸಫಿಸಿಯೆಂಟ್ ಆಗಿ ನಾವು ಬೆಳೆ ಉಳಿಸ್ಬೋದು, ತೋಟ ಉಳಿಸ್ಕೋಬಹುದು. ಡೈಲಿ ಎಷ್ಟು ಲೋಡ್ ಹೊಡಿತೀರ? ನಾವು ರೆಗ್ಯುಲರ್ 4 ಲೋಡ್. ಎಷ್ಟು ಲೋಡ್ ಇದು ಹೇಳಿದ್ನಲ್ಲ, 13 ರಿಂದ 14 ಲೋಡ್ ಬೇಕು. ಕೆಪಾಸಿಟಿ ಬಂದ್ಬಿಟ್ಟು 3,80,000 ಲೀಟರ್ ನೀರಿದು. 15 ಮೀಟರ್ ಬರುತ್ತೆ ಸ್ಕ್ವೇರ್ ಫೀಟ್. 12 ಅಡಿ ಆಳ ಬರುತ್ತೆ. ಸೊ ಹಂಗಾಗಿ ಇದು ಈ ಟ್ಯಾಂಕರ್ ಅಲ್ಲಿ 13 ರಿಂದ 14 ಟ್ಯಾಂಕರ್ ನೀರು ಬರುತ್ತೆ.
ಮತ್ತೆ ಇದು ಒಂದ್ಸರಿ ಲೋಡ್ ಆಯ್ತಂದ್ರೆ 18 ರಿಂದ 19 ಗಂಟೆ ಓಡುತ್ತೆ ಒಂದು ಮೋಟ್ರ್. 7:30 12 ಮೋಟ್ರ್ ಪಂಪ್ಗೆ. ಕನಿಷ್ಠ ಅಂದ್ರೆ ಒಂದು 3,000 ಗಿಡಕ್ಕೆ ಪ್ರತಿ ಗಿಡಕ್ಕೂ 3 ಗಂಟೆ ಬಿಡ್ಬೋದು ಒಂದ್ಸರಿ ತುಂಬಿದ್ರೆ. ಒಟ್ಟು 8,000 ಗಿಡ ಇದಾವೆ. 5,500 ಗಿಡ ಇದಾವೆ. 5,000 ಒಂದ್ಸರಿ ಫುಲ್ ಲೋಡ್ ಆದ್ರೆ 3,000 ಗಿಡಕ್ಕೆ 3 ಗಂಟೆ ಬಿಡ್ಬೋದು. 3 ಗಂಟೆ. ಕಡೆ ಬಾರಿ 2022ರಲ್ಲಿ ವಾಣಿ ವಿಲಾಸ ಸಾಗರ ಕೋಡಿ ಬಿತ್ತಲ್ಲ 2ನೇ ಬಾರಿ. ಆ ವರ್ಷ ಮಳೆ ಆಗಿದ್ದೆ ಲಾಸ್ಟ್. ಅಲ್ಲಿಂದ ಇದುವರೆಗೂ ಕೂಡ ನಮಗೆ ತೀವ್ರ ಮಳೆಗಾಲ ತೀವ್ರ ಕೊರತೆ ಆಗ್ಬಿಟ್ಟು ಅತೀವ ಬರಗಾಲ ಬಂದಿರೋದ್ರಿಂದ 1,000 ರಿಂದ 1,500 ಅಡಿ ಬೋರ್ ಕೊರ್ಸಿದ್ರು ಕೂಡ ನೀರ್ ಸಿಗ್ತಾ ಇಲ್ಲ. ಒಂದು ನಾವ್ ಎಷ್ಟೇ ಪ್ರಯತ್ನ ಮಾಡಿ ಆಳಕ್ ನೀರ್ ಬಿದ್ರು ಕೂಡ ನಾವು ಬೋರ್ವೆಲ್ ಕೊರ್ಸಿಕ್ 2 ಲಕ್ಷ ಆದ್ರೆ ಅದಕ್ಕೆ ಕೆಲವೊಂದು ಮೆಟೀರಿಯಲ್ಸ್ ಏನ್ ಬೇಕು, ಲೈಕ್ ಕೇಬಲ್, ಮೋಟರ್ ಪಂಪ್ ತರಲಿಕ್ಕೆ ಅದಕ್ಕಿಂತ ದುಪ್ಪಟ್ಟು ದುಡ್ಡಾಗುತ್ತೆ. ಹಂಗಾಗಿ ರೈತರು ಈ ಬರಗಾಲದಲ್ಲಿ ತೀರಾ ಬೋರಿನ ಮೊರೆ ಹೋಗೋ ಬದಲು ಟ್ಯಾಂಕರ್ ಮೂಲಕ ತೋಟ ಉಳಿಸ್ಕೊಳ್ಳೋದು ತುಂಬಾ ಸೂಕ್ತ. ನನಗೆ ಈ ತಿಂಗಳಲ್ಲಿ ನಾವು ಆಲ್ರೆಡಿ 5 ಬೋರ್ ಹಾಕ್ಸಿದ್ವಿ. ಅದ್ರಲ್ಲಿ ಒಂದು ಮಾತ್ರ ಈಗ 1.5 ಇಂಚ್ ಬರ್ತಾ ಇದೆ, 4 ಕೂಡ ನಿಂತ್ಕೊಂಡಿದ್ದಾವೆ. ಹಂಗಾಗಿ ಅತೀವವಾದ ಬರಗಾಲ ಬಂದಾಗ ಬೋರಿನ ಸಹವಾಸ ಹೋಗದೆ ಟ್ಯಾಂಕರ್ ಮೂಲಕ ಉಳಿಸಬಹುದು. ಟ್ಯಾಂಕರ್ ತಂದ ಮಾತ್ರಕ್ಕೆ ನಾವು ನೇರವಾಗಿ ತೋಟ ಕೊಡೋದ್ರಿಂದ ಅದು ಉಪಯೋಗ ಇಲ್ಲ. ಈ ತರ ತೊಟ್ಟಿ ಇದ್ದು ನಾವು ತೊಟ್ಟಿ ಸ್ಟಾಕ್ ಮಾಡ್ಕೊಂಡು ಒಂದು ಅಥವಾ 2 ದಿನ ಅದನ್ನ ಕೂಲಿಂಗ್ ಆಗ್ಲಿಕ್ಕೆ ಬಿಟ್ಟು ನೀರನ್ನ 3 ದಿನದಲ್ಲಿ ಹೊಡೆದ್ರೆ, ನೀವು ಬೋರ್ ನೀರನ್ನು 1 ಕೊಡ ಬಿಡೋ ಜಾಗದಲ್ಲಿ ಇದನ್ನ ಅರ್ಧ ಕೊಡ ಬಿಟ್ರೆ ಗಿಡ ತುಂಬಾ ಸೂಪರ್ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ನನ್ನ ತೋಟ ಸ್ವಲ್ಪ ಬೆಸ್ಟ್ ಅಂತ ಅನ್ಸುತ್ತೆ. ಇಳುವರಿಯಲ್ಲಿ ಆಗ್ಲಿ ಅಥವಾ ನಾನು ತೋಟನ ರೆಸ್ಕ್ಯೂ ಮಾಡೋ ವಿಧಾನದಲ್ಲಿ ಆಗ್ಲಿ ಬೋರ್ ನೀರಿಗಿಂತ ತೊಟ್ಟಿ ನೀರು ತುಂಬಾನೇ ಸೂಕ್ತ. ಹಂಗಾಗಿ ರೈತರು ಅತಿ ಬರಗಾಲ ಬಂದಾಗ ಬೋರನ್ನೇ ಕೊರ್ಸ್ಬೇಕು, ಅದೊಂದೇ ಆಪ್ಷನ್ ಇಟ್ಟು ನಮಗೆ ತೊಟ್ಟಿಗಳು ಮಾಡ್ಕೊಂಡು ತೋಟಗಳು ಉಳಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಉಳಿತಾಯ ಕೂಡ ಮಾಡ್ಬೋದು. 850 900 ಅಡಿ ಮೇಲೆ ಉಳಿಸಿದ್ವಿ. ಆದ್ರೂ ಕೂಡ ನೀರ್ ಬೀಳ್ತವೆ, ಬಿದ್ರು ಕೂಡ 1 ವಾರ ಕೂಡ ಓಡಲ್ಲ. ಹಂಗಾಗಿ ನಾವು ಬೋರ್ ಸಹವಾಸ ಹೋಗದೆ ಟ್ಯಾಂಕರ್ ಹೋಗಿದ್ವಿ. ಅವತ್ತತ್ರ ಅಲ್ಲಿ ಟ್ಯಾಂಕರ್ ನೀರ್ ಶುರು ಮಾಡಿ 1 ತಿಂಗಳಾಯ್ತು. ಮಳೆ ಬರೋವರೆಗೂ ಈ ಟ್ಯಾಂಕರ್ ಮುಖಾಂತರ ನಡೆಸಿದ್ರೆ ನಮಗೆ ಇದ್ರ ಬಾಡಿಗೆ 1.5 ಲಕ್ಷ ಬರುತ್ತೆ. ಪ್ಲಸ್ ನಮಗೆ ದಿನಕ್ಕೆ 8 ರಿಂದ 10 ಸಾವಿರ ಖರ್ಚು ಬರುತ್ತೆ, ಡೀಸೆಲ್ ಅದು ಇದು ಅಂದ್ಕೊಂಡು. ಹಂಗಾಗಿ ಒಂದ್ 3 ರಿಂದ 3 ಲಕ್ಷ ಹೋಗುತ್ತೆ. ಅದು ಕೇವಲ 2 ಬೋರಿನ ದುಡ್ಡು ಅಷ್ಟೇ. ಬೋರ್ ಕೊರ್ಸಿದ್ರೆ ನಮಗೆ ಫಲಿತಾಂಶ ಸಿಗುತ್ತೆ, ನೀರ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಮಾತ್ರ ನಾವು ತೋಟ ಆರಾಮಾಗಿ ಸೇವ್ ಮಾಡ್ಬೋದು. ಹಂಗಾಗ್ಬಿಟ್ಟು ನಾವು ಬೋರ್ ಕೊರ್ಸೋ ಯಾವ್ದೇ ಪ್ರಯತ್ನ ಮಾಡ್ತಾ ಇದ್ವಿ. ಅಂದ್ರೆ ನಿಮ್ಗೆ ಅಲ್ಲಿ ಇಲ್ಲಿಗೆ ಎಷ್ಟು ಖರ್ಚು ಬಂದಿದೆ ನೀರಿಂದ ನಮ್ಗೆ ಅದೇ ಒಂದು ತಿಂಗಳಿಗೆ 1.5 ಲಕ್ಷ ಬಾಡಿಗೆ. ಹತ್ತತ್ರ ತಿಂಗಳಿಗೆ ನಾವು ರೆಗ್ಯುಲರ್ 4 ಲೋಡ್ ಹೊಡಿಸಿದ್ರೆ ಒಂದ್ 8,000 ಡೀಸೆಲ್ ಖರ್ಚು ಬರುತ್ತೆ. ಅಲ್ಲಿ ಲೋಡಿಂಗಿಗೆ ಒಂದ್ 2,000 10,000 ಬರುತ್ತೆ. ತಿಂಗಳು ರೆಗ್ಯುಲರ್ ನಮ್ಗೆ ಅಷ್ಟೊಂದು ನೀರು ಬೇಡ ಅಂದ್ರೂ ಕೂಡ ಮಧ್ಯದಲ್ಲಿ ಯಾರಿಗಾದ್ರೂ 2 ದಿನ 3 ದಿನ ಬೇರೆಯವ್ರಿಗೆ ಕೊಡೋದು, ಅದ್ರಲ್ಲಿ ಬಂದ ಇನ್ಕಮ್ ಅಲ್ಲಿ ನಮ್ ಡೀಸೆಲ್ ನಾವು ಮೇಂಟೈನ್ ಮಾಡ್ಬೋದು. ಇಲ್ಲ ಡೈಲಿ ನಮಗೆ ಬೇಕು ಅಂದ್ರೆ ಕನಿಷ್ಠ ಒಂದು 10 ರಿಂದ 12 ಎಕರೆ ತೋಟ ಮೇಂಟೈನ್ ಮಾಡಬಹುದು. ಅಷ್ಟು ನೀರನ್ನು ನಾವು ಸ್ಟೋರೇಜ್ ಆಗುತ್ತೆ ಡೈಲಿ ಹೊಡೆದ್ರೆ, 4 ಲೋಡ್ ಹೊಡೆದ್ರೆ. ಹಂಗಾಗಿ ಒಂದ್ 2 ರಿಂದ 2.5 ಲಕ್ಷ ಖರ್ಚು ಪ್ಲಸ್ ಇದೊಂದು 1.5 ಲಕ್ಷ ಬಾಡಿಗೆ, 4 ಲಕ್ಷ ವೆಚ್ಚ ಮಾಡಿದ್ರೆ 120 ರಿಂದ 130 ಟ್ಯಾಂಕರ್ ನೀರು ಬರುತ್ತೆ. 5,000 ಗಿಡ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅಣ್ಣ, ಇವಾಗ ಬೇರೆಯವರೆಲ್ಲ ನಿಮ್ಮ ಅಕ್ಕಪಕ್ಕ ತೋಟದಲ್ಲ ಅವ್ರು ಯಾವ ತರ ಓಡಿಸ್ತಾರೆ? ಅವರೆಲ್ಲ ನೇರವಾಗಿ ಟ್ಯಾಂಕರ್ ಇಂದಲೇ ನೇರವಾಗಿ ಪೈಪ್ ಇಟ್ಟು ಡ್ರಿಪ್ಪಿಂಗ್ ಮಾಡ್ತಾರೆ. ಅಷ್ಟೊಂದು ಪ್ರೆಷರ್ ಹೋಗಲ್ಲ ನೀರು. ನಾವು ಕೃಷಿ ಹೊಂಡಕ್ಕೆ ಡಂಪ್ ಮಾಡ್ಕೊಂಡು ಕೃಷಿ ಹೊಂಡದಲ್ಲಿ ಒಂದು ಮೋಟರ್ ಇಟ್ಟು ಅದರಿಂದ ನಾವು ನೀರು ಬಿಡೋದ್ರಿಂದ ಕನಿಷ್ಠ 7.5 HP ಮೋಟ್ರು ಕನಿಷ್ಠ ಅಂದ್ರೆ 600 ರಿಂದ 700 ಗಿಡಕ್ಕೆ ಒಳ್ಳೆ ಪ್ರೆಷರ್ ಆಗಿ ಹೋಗುತ್ತೆ. ಹಂಗಾಗಿ ನಾವು 2 ದಿನ ಬಿಡೋದ್ಕಿಂತ ಬರೀ 3 ಗಂಟೆ ಬಿಟ್ಟರೆ ಸಾಕು. 3 ಗಂಟೆ ಬಿಟ್ಟರೆ ಕನಿಷ್ಠ ಅಂದ್ರೂ 4 ರಿಂದ 5 ಕೂಡ ನೀರು ಹೋಗುತ್ತೆ ಗಿಡಕ್ಕೆ. ಹಂಗಾಗ್ಬಿಟ್ಟು ನೇರವಾಗಿ ಈ ಟ್ಯಾಂಕರ್ ಇಂದ ಡ್ರಿಪ್ಪಿಗೆ ಬಿಡದಂಗೆ ಕೃಷಿ ಹೊಂಡಕ್ಕೆ ಡಂಪ್ ಮಾಡ್ಕೊಂಡು ಅದ್ರೊಳಗಡೆ ಮೋಟರ್ ಬಿಟ್ರೆ ಬೇಗ ತೇವಾಂಶ ಕಾಣ್ತಾರೆ ಗಿಡ. ಬೇರೆಯವರೆಲ್ಲ ಯಾವ ತರ ನೀರು ಟ್ಯಾಂಕರ್? ಆಲ್ಮೋಸ್ಟ್ ನಮ್ಮೂರಲ್ಲಿ 80% ಎಲ್ಲರೂ ಟ್ಯಾಂಕರ್ ಮುಖಾಂತರನೇ ನೀರು ಒದಗಿಸ್ತಾರೆ ತೋಟಗಳಿಗೆ. ಹಂಗಾಗ್ಬಿಟ್ಟು ಯಾರು ಬೋರ್ ಕೊರ್ಸೋ ಪ್ರಯತ್ನ ಅಲ್ಲೇ ಕಡಿಮೆ ಮಾಡಿದ್ರು, ತೀರಾ ಕಡಿಮೆ ಮಾಡಿದ್ರು. ನೀರೆಲ್ಲ ಎಲ್ಲಿ ತುಂಬಿಸಿ ಬರ್ತಾರೆ? ಎಲ್ಲ ವಾಣಿ ವಿಲಾಸ ಸಾಗರದಿಂದ. ವಾಣಿ ವಿಲಾಸ. ಒಂದು ಟ್ಯಾಂಕರಿಗೆ ಎಷ್ಟು ನೀರು? ಒಂದು ಟ್ಯಾಂಕರ್ ನೀರಿಗೆ ಬೇರೆಯವ್ರ ತೋರಿಸಿದ್ರೆ 7 ರಿಂದ 8 ಸಾವಿರ ಕಾಣ್ತಾರೆ ಈ ಟ್ಯಾಂಕರ್ ನೀರು. ಅಲ್ಲಿಂದ ಇಲ್ಲಿಗೆ ಲಾರಿ ಬಾಡಿಗೆ ಟೋಟಲ್ ಆಗಿ ಒಂದ್ ಲೋಡ್ ನೀರಿಗೆ 7 ರಿಂದ 8 ಸಾವಿರ ಇಸ್ಕೊಂತಾರೆ. ತೋಟಕ್ಕೆ ಬರೋ ಒಂದ್ ತೋಟಕ್ಕೆ ಬರೋಷ್ಟೊತ್ತಿಗೆ ನಾವು ಅಂದ್ರೆ ಅದರಲ್ಲಿ 2 ವಿಧ. ತೊಟ್ಟಿಗೆ ಡಂಪ್ ಮಾಡ್ಲಿಕ್ಕೆ 7,000 ಅಂತಾರೆ, ಡ್ರಿಪ್ಪಿಗೆ ಬಿಡ್ಲಿಕ್ಕೆ 8,000 ಅಂತಾರೆ. 1,000 ಎಕ್ಸ್ಟ್ರಾ ಅಂತಾರೆ. ಯಾಕಂದ್ರೆ ಅವ್ರು 2 ರಿಂದ 3 ಗಂಟೆ ವೇಟ್ ಮಾಡ್ಬೇಕು ಡ್ರಿಪ್ಪಿಗೆ ಹೋಗೋವರೆಗೂ. ಬಟ್ ನಾವೇ ಸ್ವಂತಕ್ಕೆ ಮಾಡಿದ್ರಿಂದ ನಮಗೆ 3 ಮುಕ್ಕಾಲಿಂದ 4 ಸಾವಿರ ಖರ್ಚು ಬರುತ್ತೆ ಒಂದ್ ಲೋಡಿಗೆ, ಬಾಡಿಗೆ ಎಲ್ಲ ಟೋಟಲ್ ಎಲ್ಲ ಸೇರಿ.
ಅಂದ್ರೆ ಒಟ್ಟು ಟೋಟಲ್ ಎಷ್ಟು ಎಕರೆ ಇದೆ? ಟೋಟಲ್ 10 ಎಕರೆ ಬರುತ್ತೆ. 10 ಎಕರೆ. ಹ್ಮ್ 10 ಎಕರೆಗೆ ಎಷ್ಟು ಸಾವಿರ ಗಿಡ ಅಡಿಕೆ ಇದಾವೆ? 5,500 ಗಿಡ ಇದಾವೆ. 5,500 ಗಿಡ. 5,500 ಗಿಡನು ಇದೇ ತರಾನೇ ನೀರ್ ಹೊಡ್ಕೊಂಡು ಇದೇ ನೀವು 5,500 ಗಿಡಕ್ಕೂ ಇದೇ ರೀತಿಲಿ ನಾವು ನೀರು ಪೂರೈಕೆ ಮಾಡ್ತಿರೋದು. ಹಿಂದಿನ ವರ್ಷ ಚೆನ್ನಾಗಾಯ್ತು ಮಳೆಗಾಲ. ಲಾಸ್ಟ್ ನಾ ಹೇಳ್ದಂಗೆ 2023, 24 ಮತ್ತು 25 ಈ 3 ವರ್ಷ ಕೂಡ ನಮ್ಗೆ ಬೇಸಿಗೆಯಲ್ಲಿ ಸಂತೃಪ್ತಿಯಾಗಿ ನೀರು ಕೊಡ್ಲಿಕ್ಕೆ ಆಗಿಲ್ಲ ತೋಟಕ್ಕೆ. ಆದಷ್ಟು ಸ್ವಲ್ಪ ಅರೆಬರೆ ನೀರೇ ಮಾರ್ಚ್ವರೆಗೂ ನೀರ್ ಮೇಂಟೈನ್ ಮಾಡ್ತಿದ್ವಿ. ಮತ್ತೆ ನನ್ನ ಲೆಕ್ಕದಲ್ಲಿ ಸ್ವಂತಕ್ಕೆ ಅಥವಾ ಸ್ವಂತಕ್ಕೆ ಮಾಡೋ ಸಾಮರ್ಥ್ಯ ಇದ್ರೆ 2 ಅಥವಾ 3 ಜನ ರೈತರು ಸೇರ್ಕೊಂಡು ಒಂದ್ ಲಾರಿ ತಂದು ಮಾಡ್ಕೊಂಡ್ರೆ ತುಂಬಾ ಅನುಕೂಲ. ಅರ್ಧಕ್ಕರ್ಧ ಸೇವ್ ಮಾಡಬಹುದು. ಮತ್ತೆ ಹಿಂಗೆ ಮಳೆಗಾಲ ಇದೇ ತರ ಮಳೆ ಬರೋರು ಇದೇ ತರ ಕಂಟಿನ್ಯೂ ಮಾಡ್ತಾರೆ ನೀವು? ಮಳೆ ಇನ್ನೇನು ಇನ್ನೊಂದು 20 ತಿಂಗಳಲ್ಲಿ ಮುಂಗಾರು ಪ್ರವೇಶ ಆಗುತ್ತೆ. ಅಲ್ಲಿವರೆಗೂ ಪ್ರಯತ್ನ ಮಾಡೋದು. ನೋಡೋಣ, ದೇವ್ರಿಚ್ಛೆ. ಮಳೆ ಬಂದ್ರೆ ಎಲ್ಲ ಒಳ್ಳೇದು. ಇನ್ನೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? ಸದ್ಯಕ್ಕೆ ಮಳೆ ಬರೋವರೆಗೂ ಏನು ಹೇಳೋ ಪರಿಸ್ಥಿತಿ ಇಲ್ಲ. ತುಂಬಾ ಅಂದ್ರೆ ತುಂಬಾ ಸಂಕಷ್ಟಕ್ಕೆ ತಗಲಾಕೊಂಡಿದ್ವಿ. ಯಾವಾದ್ರ ತೋಟ ಅಲ್ಲೇ ಕೈ ಬಿಟ್ಟಿದಾವ? ಸುಮಾರು ಇಲ್ಲ 2017 ಕಂಪೇರ್ ಮಾಡಿದ್ರೆ ಯಾವ್ದೇ ತೋಟ ಅಷ್ಟೊಂದು ಹೋಗಿಲ್ಲ. ಬಟ್ ಫಸ್ಲಿನ ಮೇಲೆ ತೀವ್ರವಾದ ಹೊಡೆತ ಬಿದ್ದೈತೆ. ಒಂದು ಅರ್ಧಕ್ಕರ್ಧ ಫಸ್ಟ್ ಅಂತೂ ಹೋಗುತ್ತೆ. ಅಂದ್ರೆ ಅಡಿಕೆ ಬೆಳೆ ಅಡಿಕೆ ಬೆಳೆ ಹೋಗುತ್ತೆ. ಹ್ಮ್.